14 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಸೌಜನ್ಯ ಪ್ರಕರಣದ ತನಿಖೆಯನ್ನ ಈ ಹಿಂದೆ ಸಿಬಿಐ ನಡೆಸಿದ್ದು ಆ ತನಿಖೆಯೇ ಸರಿಯಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಿಬಿಐಗೆ ಚಾಟಿ ಏಟು ಬೀಸಿದೆ. ಈ ವಿಚಾರದಲ್ಲಿ ಆಗಿರುವ ಬೆಳವಣಿಗೆಗಳು ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಸೌಜನ್ಯ ಕೇಸಲ್ಲಿ ಮಹತ್ವದ ಬೆಳವಣಿಗೆ. ಸಿಬಿಐಗೆ ಚಾಟಿ ಬೀಸಿದ್ದೇಗೆ ಸುಪ್ರೀಂ. ಸಿಬಿಐ ನಡೆಸಿದ ತನಿಖೆ ಸರಿ ಇರಲಿಲ್ವಾ? ಸೌಜನ್ಯ ಕೇಸ್ 14 ವರ್ಷಗಳ ಹಿಂದಿನ ಕೇಸ್. 14 ವರ್ಷಗಳಿಂದಲೂ ಕೂಡ ಈ ಕೇಸ್ನಲ್ಲಿ ನ್ಯಾಯಸಮ್ಮತ ತನಿಖೆ ನಡೆದಿಲ್ಲ ಅಂತ ಹೇಳಲಾಗ್ತಿದೆ. ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಆರೋಪ ಕೇಳಿಬರ್ತಾನೇ ಇದೆ. ಇದಕ್ಕಾಗಿ ಎಷ್ಟೋ ಹೋರಾಟಗಳು ನಡೆಯುತ್ತಿದ್ದಾವೆ. ರಾಜ್ಯ ಸರ್ಕಾರ ಕೂಡ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ತನಿಖೆಗೆ ಇಳಿದು ಎಷ್ಟೋ ದಿನಗಳಾಗಿದ್ದು ಇನ್ನೂ ಅಂತಿಮ ವರದಿಯಲ್ಲಿ ಏನಿದೆ ಅನ್ನೋದು ನಿಗೂಢವಾಗಿದೆ. ಆದರೆ ನ್ಯಾಯ ಸಿಕ್ಕಿಲ್ಲ ಅಂತ ಪರದಾಡ್ತಾ ಇರೋರು ಮಾತ್ರ ಪರದಾಡ್ತಾನೇ ಇದ್ದಾರೆ. ನಮಗೆ ನ್ಯಾಯ ಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಇದರಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಒಬ್ರು. ನಂಗೆ ನ್ಯಾಯ ಬೇಕೇ ಬೇಕು, ಯಾವ ತನಿಖಾ ಸಂಸ್ಥೆಯೂ ನಮಗೆ ನ್ಯಾಯ ಕೊಡಿಸಿಲ್ಲ ಅಂತಿರೋ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಸುಪ್ರೀಂ ಕೋರ್ಟ್ ಆ ಅರ್ಜಿ ವಿಚಾರಣೆ ನಡೆಸಿ ಮಹತ್ವದ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ. ಸಿಬಿಐ ತನಿಖೆಗೆ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸ್ 2012ರಲ್ಲಿ ನಡೆದ ಈ ಭೀಕರ ಘಟನೆ. ಈ ಕೇಸ್ನ ಮೊದಲು ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ರು. ಸಂತೋಷ್ ರಾವ್ ಎಂಬಾತನನ್ನ ಪ್ರಮುಖ ಆರೋಪಿಯನ್ನಾಗಿ ಬಂಧಿಸಿದ್ದರು. ಆದರೆ ಪೊಲೀಸರ ತನಿಖೆ ಬಗ್ಗೆ ಸೌಜನ್ಯ ಕುಟುಂಬಸ್ಥರ ಆಕ್ಷೇಪ ಇತ್ತು. ಆದ್ದರಿಂದ ಆ ತನಿಖೆಯನ್ನ ಸಿಬಿಐಗೆ ವಹಿಸಲಾಗಿತ್ತು. ಸುದೀರ್ಘ ತನಿಖೆ ನಡೆಸಿದ ಸಿಬಿಐ ಜೂನ್ 2023ರಲ್ಲಿ ಏಕೈಕ ಆರೋಪಿಯಾಗಿದ್ದ ಸಂತೋಷ್ ರಾವ್ನನ್ನ ದೋಷಮುಕ್ತಗೊಳಿಸಿತ್ತು. ಆದರೆ ಅಪರಾಧಿಗಳು ಯಾರು ಅನ್ನೋದನ್ನ ಸಿಬಿಐ ಪತ್ತೆ ಹಚ್ಚಿರಲಿಲ್ಲ. ಈಗ ಆ ಸಿಬಿಐ ತನಿಖೆಯೇ ಸರಿಯಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಮರು ತನಿಖೆಗೆ ಅರ್ಜಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಈ ವೇಳೆ ಸಿಬಿಐಯನ್ನ ತರಾಟೆಗೆ ತೆಗೆದುಕೊಂಡಿದೆ. 14 ವರ್ಷ ಆಯಿತು. ಸೌಜನ್ಯ ಕೇಸಲ್ಲಿ ಸರಿಯಾದ ತನಿಖೆಯಾಗಿಲ್ಲ. ಈ ಕೇಸಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಅಂತ ಪ್ರಶ್ನಿಸಿರೋ ಸುಪ್ರೀಂ ಕೋರ್ಟ್ ಸೌಜನ್ಯ ಕೇಸ್ ಸಾಕ್ಷ್ಯಗಳಿಗೆ ಭದ್ರತೆ ಕೊಡಿ, ಶೀಘ್ರದಲ್ಲೇ ಎಸ್ಐಟಿ ರಚನೆ ಬಗ್ಗೆ ನಿರ್ಧರಿಸುತ್ತೇವೆ ಎಂದಿದೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ಕುಸುಮಾವತಿ ಮರು ತನಿಖೆಗೆ ಒತ್ತಾಯಿಸಿ ಅರ್ಜಿ ಸಲ್ಲಿಸಿದ್ದರು. ಒಂದಲ್ಲ 2 ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದು. ಒಂದು ಅರ್ಜಿಯಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮರು ತನಿಖೆಗೆ ಕೋರಲಾಗಿತ್ತು. ಮತ್ತೊಂದು ಅರ್ಜಿಯಲ್ಲಿ ಸಿಬಿಐ ಕೋರ್ಟ್ ನೀಡಿದ್ದ ಆದೇಶ ರದ್ದು ಮಾಡಲು ಕೋರಲಾಗಿತ್ತು. 2 ಅರ್ಜಿಗಳನ್ನು ಹೈಕೋರ್ಟ್ ವಜಾ ಮಾಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದ್ದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಸೂಚನೆ ನೀಡಿದೆ. ಇಲ್ಲಿ ಏನು ಅಂತ ಹೇಳಿದ್ರೆ ಸಿಬಿಐ ನಾವು ತನಿಖೆಗೆ ಏನೋ ಮರು ತನಿಖೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಒಪ್ಪಿಗೆ ಕೊಡಕ್ಕೆ ನೀವ್ಯಾರು ಅಂತ ಕೇಳಿದ್ರು. ನೀವು ಮಾಡಿದ್ದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂತೇಳಿ ಈ ಪ್ರಕರಣ ಮರು ತನಿಖೆ ಆಗಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಒಂದು ಆ ಆಗ್ರಹಕ್ಕೆ ಆ ಧ್ವನಿಗೆ ಇವತ್ತೊಂದು ಅತಿ ದೊಡ್ಡದಾದಂತಹ ಜಯ ಸಿಕ್ಕಿದೆ. ಕಾರಣ ಏನು ಅಂತ ಹೇಳಿದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಸೌಜನ್ಯ ಕೇಸ್ನ ಸೂಕ್ಷ್ಮತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ತನಿಖಾ ಸಂಸ್ಥೆಯ ಆಯ್ಕೆ, ತನಿಖೆಯ ರೂಪುರೇಷೆ ಹಾಗೂ ಅದರ ವ್ಯಾಪ್ತಿಯ ಬಗ್ಗೆ ಶೀಘ್ರದಲ್ಲೇ ನ್ಯಾಯಾಲಯ ಅಂತಿಮ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಇದೇ ವೇಳೆ ಪ್ರಕರಣದ ಸಾಕ್ಷಿಗಳಿಗೆ ಈಗಾಗಲೇ ಒದಗಿಸಲಾಗಿರುವ ಭದ್ರತೆಯನ್ನ ಮುಂದುವರಿಸುವಂತೆ ನ್ಯಾಯಾಲಯವು ನಿರ್ದೇಶನ ನೀಡಿದ್ದು ಸೌಜನ್ಯ ಕೇಸಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋರಿಗೆ ಭರವಸೆ ಮೂಡಿಸಿದೆ.